ಈಗಾಗಲೇ ತನ್ನ ಸುಪರಿ ತೆಗೆದುಕೊಂಡಂಥ ಈ ಹೊರ್ಮುಜನ್ನು ತನ್ನ ಟ್ಯಾಕ್ಸ್ ಸಂಗ್ರಹಕ್ಕೆ ಬಳಸ್ಕೊಳ್ಳಿಕ್ಕೆ ಹತ್ತದದು ಈಗಾಗಲೇ ಪ್ರೂವ್ ಆದಂಥ ವಿಷಯ ಅದು ನಿಲ್ಲಿಸಬೇಕು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಅದನ್ನು ನಿಲ್ಲಿಸುವಂಥ ಸ್ಥಿತಿ ಒಳಗೆ, ಅದನ್ನು ಬಿಟ್ಟುಕೊಡುವಂಥ ಸ್ಥಿತಿ ಒಳಗೆ, ಕರ್ದ ದ್ವೀಪವನ್ನು ಬಿಟ್ಟುಕೊಡೋ ಸ್ಥಿತಿಯಲ್ಲಿ ಇರಾನ್ ಇಲ್ಲ, ಸುಲ್ತಾನ ಒಪ್ತಾ ಇಲ್ಲ. 10 ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಒಪ್ಪಿದ್ರೆ ಮಾತ್ರ, ಅದರಲ್ಲೂ ಇರಾನ್ ಮೇಲೆ ಇನ್ನು ಮುಂದೆ ಎಂದೂ ಯುದ್ಧ ಘೋಷಣೆ ಮಾಡುವಾಗಿಲ್ಲ, ಅದು ಸಾರ್ವಭೌಮತೆಯನ್ನು ಕೆಳಕುವಾಗಿಲ್ಲ ಅನ್ನೋದು ಅನೇಕ ಪ್ರಶ್ನೆಗಳಿದ್ದಾವೆ. ಅದರಲ್ಲ ಅವಕ್ಕೆಲ್ಲ ಉತ್ತರ ಕೊಡುವಂಥ, ಅವಕ್ಕೆಲ್ಲ ಒಪ್ಪಂದ ಆಗುವಂಥ ಅನಿವಾರ್ಯತೆ ಇವತ್ತು ಅಮೆರಿಕದ ಮುಂದದ. ಒಪ್ಪಲಿಲ್ಲ ಅದ್ರ ಮತ್ತೆ ಯುದ್ಧ ಶುರು. 2 ಕಡೆ ರೆಡಿ ಇದ್ದಾರೆ. ಆಮೇಲೆ ಬರೀ ಅದರಲ್ಲೂ ಇರಾನ್ ಇದ್ದಿದ್ದು ಇವತ್ತು ಇಡೀ ವೆಸ್ಟರ್ನ್ ಕಂಟ್ರಿಗಳು, ಅದರಲ್ಲೂ ಮುಖ್ಯವಾಗಿ ಅಮೇರಿಕವನ್ನು ಬಿಟ್ಟು ಉಳಿದ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಮಾಡ್ಕೋಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಯುರೋಪಿಯನ್ ಯೂನಿಯನ್, ಇಟ್ ಮೀನ್ಸ್ ನ್ಯಾಟೋ ಮತ್ತು ಈ ಅಮೇರಿಕ ಎರಡೂ ಕೂಡಿದ್ರೆ ಶಕ್ತಿಶಾಲಿ ಆಗುತ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅದರ ಜೊತೆಗೆ ಒಂದು ಬುದ್ಧಿವಂತಿಕೆಯ ಒಂದು ತಿಳುವಳಿಕೆಯನ್ನು ಈ ಪುತಿನ್ ಮತ್ತು ಕ್ಷಿ ಅವರು ಇಲ್ಲಿ ಇರಾನ್ ಕೊಡುತ್ತಿರೋದ್ರಿಂದಾಗಿ ಇವತ್ತು ಇರಾನ್ ಮತ್ತು ಈ ಅಮೇರಿಕ ಮಧ್ಯದ ಯುದ್ಧ ಸಮಬಲದಷ್ಟೇ ಅಲ್ಲ, ಇರಾನ್ ಒಂದು ಕೈ ಮೇಲು ಅನ್ನುವಂಥದ್ದು ಈಗಾಗಲೇ ಆದಂಥ ಘಟನೆಗಳಿಂದ ಸ್ಪಷ್ಟ ಆಗ್ತಾ ನಡೆದ. ಇದು ಒತ್ತಾಯ ಮಾಡಿ ಅಮೇರಿಕ ಇದ್ದಿದ್ದು ಪಾಕಿಸ್ತಾನದ ಮೇಲೆ ಒತ್ತಡ ತಂದ ಈ ಯುದ್ಧ ವಿರಾಮಕ್ಕೆ ಒಂದಿಷ್ಟೇನೋ ಒಪ್ಪಿಗೆ ಕೊಡುವಂಥ ಪರಿಸ್ಥಿತಿ ತಂದು ನಿಲ್ಲಿಸಿದಾರೆ ಅನ್ನೋ ಸಹಿತ ಈಗಾಗಲೇ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಅದನ್ನು ವಿಶ್ಲೇಷಣೆ ಸಹಿತ ಮಾಡಲಿಕ್ಕೆ ಹತ್ತಾರೆ. ಅದು ಅಂದರೆ ಇದರ ಅರ್ಥ ಇಷ್ಟ, ಈಗ ಈ ಯುದ್ಧ ವಿರಾಮ ನಡೆದಿರೋದು ಅಮೇರಿಕೆಯ ಒತ್ತಡದಿಂದ ವಿನಃ ಮತ್ತೇನೂ ಅಲ್ಲ. ಅವರಿಗೆ ಒಂದಿಷ್ಟು ಉಸಿರು ತೊಗೊಳ್ಳೋ ಸಲುವಾಗಿ ಸಮಯ ಬೇಕಾಗಿತ್ತೇನೋ, ಅದಕ್ಕಾಗಿ 40-42 ದಿನಗಳ ಯುದ್ಧವನ್ನು ತಡೆ ಹಿಡಿದಿದ್ದಾರೆ. ಮುಂದೆ 15 ದಿನಗಳಂತ ಏನಾಗ್ಬೋದು, ಮೋಸ್ಟ್ಲಿ 15 ದಿನದಲ್ಲಿ ಏನು ಪರಿವರ್ತನೆ ಆಗಲಿಕ್ಕಿಲ್ಲ. ಅಮೇರಿಕ ಮೋಸ್ಟ್ ಪ್ರಾಬಬ್ಲಿ ಇದರೆಲ್ಲ ಕಂಡೀಷನ್ಗಳು ಒಪ್ಪಿಕೊಂಡು ಹೊರ್ಮುಜನ್ನು ಬಿಟ್ಟುಕೊಟ್ಟು ಒಂದು ಕರ್ಕ್ ಮೇಲಿಂದ ದಾಳಿಯನ್ನು ಬಿಟ್ಟುಕೊಟ್ಟು ತನ್ನ ಸ್ಥಾನ, ನಾನು ಇಲ್ಲೇ ಏನಪ್ಪ ದಕ್ಷಿಣ ಈ ಒಂದು ಏನದ ಮಧ್ಯ ಏಷ್ಯಾದ ಮೇಲೆ, ಅದರಲ್ಲೂ ಕೊಲ್ಲಿ ರಾಷ್ಟ್ರಗಳ ಮೇಲೆ ನನ್ನ ಸೈನ್ಯ ಇಟ್ಕೊತಾನೆ ಅನ್ನುವಂಥ